ಹಲೋ ಎಲ್ರಿಗೂ ಈ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಿಲ್ಲ, ನಾನು ಸ್ವಲ್ಪ ಈ ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅನಿಸ್ತಾ ಇದೆ. ಐ ಥಿಂಕ್ ಹಬ್ಬ ಆದಮೇಲೆ ಈ ವಿಡಿಯೋ ಬರ್ತಾ ಇದೆ ಅನಿಸುತ್ತೆ. ಸೊ ತಾಯಿ ಅಮ್ಮ ವರಮಹಾಲಕ್ಷ್ಮಿ ಎಲ್ರಿಗೂ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಎಲ್ಲರೂ ಖುಷಿಯಿಂದ ಇರಲಿ ಅಂತ ಕೇಳ್ಕೊತೀನಿ. ಸೊ ನಮ್ಮನೇಲಂತೂ ಈ ವರ್ಷ ಹಬ್ಬ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನಮ್ಮನೇಲಿ ಇಷ್ಟ ಹಬ್ಬ ಚೆನ್ನಾಗಕ್ಕೆ ಮೇಯ್ನ್ ಕಾರಣ ಬಂದು ನನ್ನ ತಂಗಿ ಅಂತಲೇ ಹೇಳ್ಬೋದು. ಏಕೆಂದರೆ ನನಗೆ ತುಂಬಾ ಭಯ ಇತ್ತು, ನಾನೊಬ್ಬಳು ಹೇಗಪ್ಪ ಏನಪ್ಪ ಮಾಡೋದು ಅಂತ. ಪಾಪ ನಮ್ಮ ತಂಗಿ ಬಂದು ಎಲ್ಲ ರೀತಿ ಹೆಲ್ಪ್ ಮಾಡಿಕೊಟ್ಟಿದ್ದಾಳೆ. ಅವಳೇ ಪಾಪ ನಮ್ಗೆ ಇಲ್ಲಿ ಹಳ್ಳಿ ಆಗಿರೋದ್ರಿಂದ ಏನೂ ವ್ಯವಸ್ಥೆ ಇಲ್ಲದಿರೋ ಕಾರಣ ಅವಳೇ ಹೂವು ಹಣ್ಣು ಏನೇನು ಬೇಕೋ ಎಲ್ಲ ತಂದುಕೊಟ್ಲು. ಸೊ ನಾನಿಲ್ಲಿ ಹೂವು ಎಲ್ಲ ದೇವ್ರಿಗೆ ಒಂದು ದಿಂಡು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಸೊ ದೇವ್ರಿಗೆ ದಿಂಡು ಮಾಡೋಕ್ಕೆ ನಾನು ಅರ್ಧ ಮಾಡಿದೆ, ಆಮೇಲೆ ಅವಳು ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಅಷ್ಟರಲ್ಲಿ ಈಚೆ ಏನೇನು ಬಾಗಿಲದು ಹೊಸ್ಲು ಎಲ್ಲ ರೆಡಿ ಮಾಡೋದಿತ್ತು ಅದನ್ನೆಲ್ಲ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕಿ ಅದನ್ನೆಲ್ಲ ಮುಗಿಸ್ಕೊಂಡು ಒಳಗಡೆ ಬರೋ ಅಷ್ಟರಲ್ಲಿ ಅವಳು ಮಾಮೂಲಿ ಟೇಬಲ್ ಇಟ್ಟು ಕಳಸ ಎಲ್ಲ ಹೂಡಬೇಕಲ್ಲ, ಲಕ್ಷ್ಮಿಗೆ ರೆಡಿ ಮಾಡಬೇಕಲ್ಲ, ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ಲು. ನಾವು ಆಲ್ಮೋಸ್ಟ್ 2:30-3 ಗಂಟೆನೇ ಆಗೋಯ್ತು ಇದನ್ನೆಲ್ಲ ಮಾಡೋ ಅಷ್ಟರಲ್ಲಿ. ಸೊ ನಾನು ಇನ್ನೇನು ವೀಡಿಯೋ ಮಾಡೋಣ ಅಂದ್ಕೊಂಡೆ, ಅಷ್ಟಲಾಗಲೇ ಅವಳು ಸ್ಯಾರಿ ಉಡಿಸ್ಬಿಟ್ಟಿದ್ಲು ದೇವರಿಗೆ. ಸೊ ಅದಾದಮೇಲೆ ತಟ್ಟೆ ರೆಡಿ ಮಾಡ್ಕೊಳ್ಳೋಣ ಮಾಡ್ಕೊತಾ ಇದ್ವಿ. ನಾವು ಒಂದೇ ತಟ್ಟೆಯಲ್ಲಿ ಎಲ್ಲ ಹಣ್ಣುಗಳನ್ನು ಇಟ್ಟು ಮತ್ತು ಮಡ್ಲಕ್ಕಿ ಏನೇನು ಇಡಬೇಕಲ್ಲ ಅದನ್ನು ಕೂಡ ಶಾಸ್ತ್ರೋಕ್ತವಾಗಿ ಅಚ್ಚುಕಟ್ಟಾಗಿ ನನಗೆ ಏನಂದರೆ ಏನೇ ಮಾಡಿದ್ರು ಅಚ್ಚುಕಟ್ಟಾಗಿ ಮಾಡಬೇಕು ಅಂತದೊಂದು. ಸೊ ಎಲೆ ಅಡಿಕೆ ಮಾಮೂಲಿ ಹೆಣ್ಣು ದೇವ್ರಿಗೆ ಏನೇನು ಇಡಬೇಕು ಅದನ್ನೆಲ್ಲ ಎಲ್ಲರೂ ಹೇಗೆ ಮಾಡ್ತಾರೋ ಅದೇ ಥರ, ನಾವೇನು ತುಂಬ ವಿಶೇಷವಾಗಿ ಏನು ಮಾಡಿಲ್ಲ. ಸೊ ಎಲ್ಲರೂ ಹೇಗೆ ಮಾಡ್ತಾರೋ ಅದೇ ಥರ, ಮತ್ತು ನಮ್ಮ ಮನಸ್ಸಿಗೆ ಯಾವ ಥರ ಖುಷಿಯಾಗುತ್ತೋ ಆ ಥರ ಎಲ್ಲ ಇಟ್ಟು ರೆಡಿ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ತಾಯಿದ್ದೀವಿ. ಮತ್ತು ಇನ್ನೊಂದು ಇವಾಗ ಏನಂದರೆ ನಂಗೆ ತುಂಬ ನಿಮ್ಮ ಹತ್ರ ಎಲ್ಲ ಹೇಳಲೇಬೇಕು ಅನ್ನೋದು, ನಾವು ಹೆಣ್ಮಕ್ಳು ಅನ್ನೋದು ಎಷ್ಟು ನಾವು ಪುಣ್ಯವಂತರಲ್ವಾ. ಯಾವ ಮನೆಯಲ್ಲಿ ಹೆಣ್ಮಕ್ಳು ಹುಡ್ತಾರೋ ಅವರೇ ಪುಣ್ಯವಂತರು ಅಂತ ಹೇಳ್ತಾರೆ. ಅದಂತೂ 100% ಸತ್ಯ. ಸೊ ನಾನು ತುಂಬ ಅದನ್ನು ನಂಬ್ತೀನಿ. ಯಾಕೆಂದರೆ ಹೆಣ್ಮಕ್ಳಿರೋ ಮನೇಲಿ ಒಂದು ಕಳೆನೇ ಇರಲ್ಲ. ಹೆಣ್ಮಕ್ಳಿರೋ ಮನೆ ಎಷ್ಟು ಕಳೆ ಇರುತ್ತಲ್ವ. ನನ್ನ ಮಗಳು ನನ್ನ ನಿಜವಾಗ್ಲೂ ನನ್ನ ಪ್ರೆಗ್ನೆನ್ಸಿಲಿ ನನ್ನ ಮನೇಲಿ ವರಮಹಾಲಕ್ಷ್ಮಿಗೆ ಮಾಡಿದ್ವಿ. ಆವಾಗ ನಾನು ಕಳಸ ಅದೆಲ್ಲ ಏನೂ ಮುಟ್ಟೋಗಿರಲಿಲ್ವಲ್ಲ. ಸೊ ಆವಾಗ ಮನಸ್ಸಲ್ಲಿ ಅಂದ್ಕೊಂಡು ದೇವ್ರ ಹತ್ರ ಬೇಡ್ಕೊಂಡಿದ್ದೆ ನನಗೆ ಹೆಣ್ಮಕ್ಳೇ ಹುಟ್ಟಬೇಕು ಅಂತ. ನಿಜವಾಗ್ಲೂ ನನಗೆ ಹೆಣ್ಮಕ್ಳು ಹುಟ್ಟಿದ್ದು ಎಷ್ಟು ಖುಷಿ ಆಯಿತು ಅಂದರೆ ಅದು ಹೇಳೋಕ್ಕೆ ಆಗಲ್ಲ. ಸೊ ಈ ಥರ ನಮ್ಮ ಮನೇಲಿ ಎಲ್ಲನೂ ರೆಡಿ ಮಾಡ್ಕೊಂಡಿದ್ವಿ. ಮತ್ತು ಇನ್ನೊಂದು ಏನಂದರೆ ನನ್ನ ಮಗಳು ಏನಾದರೂ ಉಳಿಸ್ಬಿಡ್ತಾಳೋ ಏನೋ, ಏನಾದರೂ ಒಂದು ಸ್ವಲ್ಪ ಎಳೆದ್ಬಿಡ್ತಾಳ ಏನೋ ಅಂತ ತುಂಬ ಭಯ ಇತ್ತು. ಅದನ್ನು ಅಷ್ಟೇ ನಾನು ದೇವ್ರ ಹತ್ರ ಅಂದ್ಕೊಂಡೆ, ಪೂಜೆ ಮಾಡಿಕೊಂಡು ಸ್ಟಾರ್ಟ್ ಮಾಡಿಕೊಂಡೆ ಏನೂ ಅಳಿಸ್ಬಾರ್ದು ಅವಳು ಇದು ನಾವು ಕಳಸ ಅಡ್ಲಿಸೋವರೆಗೂ ಸೊ ಏನೂ ಅವಳು ಮಾಡಬಾರ್ದು ವಿಸರ್ಜಿಸೋವರೆಗೂ ಅಂತ. ಅವಳು ಹಾಗೆ ಪಾಪ ಏನೂ ಮಾಡಿಲ್ಲ. ಸೊ ಎಲ್ಲ ಮುಗಿಸ್ಕೊಂಡು ನಾವು ಫಸ್ಟು ನಮ್ಮ ಮನೆ ದೇವ್ರಿಗೆ ದೀಪ ಹಚ್ಚಿದ್ವಿ. ಆಮೇಲೆ ಗಣೇಶನಿಗೆ ನಾವು ಫಸ್ಟು ಗಣೇಶನಿಗೂ ಕಡ್ಡಿ ಹಚ್ಚಿ ಪ್ರಾರ್ಥನೆ ಮಾಡಿದ್ವಿ, ಯಾವುದೇ ವಿಘ್ನಗಳಿದ್ರೂ ದೂರ ಮಾಡಪ್ಪ ಅಂತ. ಸೊ ನಮ್ಮನೇಲಂತೂ ಈ ಸಲ ವರಮಹಾಲಕ್ಷ್ಮಿ